ಇಂಟೀರಿಯರ್ ಡೆಕೋರೇಷನ್ಗೂ ಜನರು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರವರ ಟೇಸ್ಟ್ಗೆ ತಕ್ಕಂತೆ ನಗರದ ಶಾಪ್ಗಳಲ್ಲಿ ಕೂಡ ವಿವಿಧ ವಿನ್ಯಾಸದ ಡೆಕೋರೇಟ್ ಐಟಂಗಳು ಲಗ್ಗೆ ಇಟ್ಟಿವೆ. ಇಂತಹ ಕಲರ್ಫುಲ್ ಗೃಹಾಲಂಕಾರದ ವಸ್ತುಗಳ ಕಿರುನೋಟ ಇಲ್ಲಿದೆ. ಇದು ಸನ್ಶೈನ್ ಬೊಟಿಕ್ ಗಾರ್ಡನ್. ಬೆಂಗಳೂರಿನಲ್ಲಿರುವ ಈ ಬೊಟಿಕ್ನಲ್ಲಿ ನಾನಾ ವಿಧದ ಬೋನ್ಸಾಯ್ ಗಿಡಗಳು ಇವೆ. ಬಂಡೆಕಲ್ಲಿನ ಮಧ್ಯೆ ಬೆಳೆಯುವ ಬೋನ್ಸಾಯ್, ಡ್ರಿಫ್ಟ್ ವುಡ್ ಬೋನ್ಸಾಯ್, ಲ್ಯಾಂಡ್ಸ್ಕೇಪ್ಗಳಂತಹ ವೈವಿಧ್ಯ ಶೈಲಿಯ ಬೋನ್ಸಾಯ್ಗಳು ಗ್ರಾಹಕರನ್ನ ತಮ್ಮತ್ತ ಸೆಳೆಯುತ್ತಿವೆ. ಈ ಗಿಡಗಳು ಕುಬ್ಜವಾಗಿದ್ರೂ ಹಣ್ಣು, ಕಾಯಿ, ಹೂ ಎಲ್ಲವನ್ನೂ ನೀಡುತ್ತವೆ. ಬೆಸ್ಟ್ ಬಾನ್ಸಾಯ್ಗೆ ಅವಾರ್ಡ್ ವಿನ್ನರ್ ಸಿಕ್ಕಿದೆ. ಇವಾಗ ಒಂದು 15 ವರ್ಷದಿಂದ ಕಂಡಕ್ಟ್ ಮಾಡ್ತಾ ಇದ್ದೀನಿ ಕ್ಲಾಸಸ್. ನಾವು ಫೋಕಸ್ ಮಾಡ್ತಾ ಇರೋದು ಔಟ್ಡೋರ್ ಸ್ಪೇಸ್ಗೆ. ಔಟ್ಡೋರ್ ಅಂದರೆ ಗಾರ್ಡನ್ ಇರ್ಬೋದು, ಟೆರೆಸ್ ಇರ್ಬೋದು, ಬ್ಯಾಲ್ಕನಿ ಇರ್ಬೋದು. ಇವಾಗ ಸ್ಪೇಸ್ ಕನ್ಸ್ಟ್ರೇನ್ಸ್ ಇದೆ. ತುಂಬ ಜನಗಳಿಗೆ ಫ್ಲ್ಯಾಟ್ಸ್ನಲ್ಲಿ ಇರ್ತಾರೆ, ಅಪಾರ್ಟ್ಮೆಂಟ್ಸ್ನಲ್ಲಿ ಇರ್ತಾರೆ. ಅಂಥವ್ರಿಗೆ ಒಂದು ಬ್ಯಾಲ್ಕನಿನಲ್ಲೂ ಹೇಗೆ ಒಂದು ಗಾರ್ಡನ್ ಸುಂದರವಾಗಿ ಮಾಡ್ಕೊಳ್ಬೋದು, ಟೆರೆಸ್ನಲ್ಲಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾವು ಸ್ಪೆಷಲೈಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ ಅವ್ರು ಬೇರೆ ಬೇರೆ ಕಡೆಯಿಂದ ತರಿಸ್ತಾ ಇರೋದು. ಇನ್ನು ಒಂದಕ್ಕಿಂತ ಒಂದು ಡಿಫರೆಂಟ್ ವಿನ್ಯಾಸದ ಕಲಾಕೃತಿಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ಹಕ್ಕಿಗೂಡುಗಳು, ಹಕ್ಕಿಗಳ ಸ್ನಾನದ ತೊಟ್ಟಿ, ವಾಸ್ತುಗಂಟೆಗಳು, ಶಿಲ್ಪಗಳು, ಜಲಚಿತ್ರಗಳು, ಮರದ ಪೀಠೋಪಕರಣಗಳು, ವನ್ಯಜೀವಿ ಕಲಾಕೃತಿಗಳು ಹಾಗೂ ಕಾರಂಜಿಗಳು ಇಲ್ಲಿವೆ. I really like the garden furniture here. It's a very good variety of waterfalls, bonsai plants and garden furniture which would be a pride in anybody's garden. ಅದೇನೇ ಇರಲಿ, ಮನೆ ಸುಂದರವಾಗಿರಬೇಕು, ಶಾಂತವಾಗಿರಬೇಕು ಅನ್ನುವ ಫ್ಯಾಷನ್ ಪ್ರಿಯರಿಗೆ ವಿವಿಧ ಕಲಾಕೃತಿಗಳನ್ನ ಆಯ್ಕೆ ಮಾಡಲು ಸನ್ಶೈನ್ ಬೊಟಿಕ್ ಸಾಕಷ್ಟು ಆಯ್ಕೆಗಳನ್ನ ಒದಗಿಸಿತ್ತು. ನೋಡಿದ್ರಲ್ಲ, ಇದು ಸನ್ಶೈನ್ ವಸ್ತು ಪ್ರದರ್ಶನ. ಕಣ್ಣಿಗೆ ತಂಪು ನೀಡುವ ಬೋನ್ಸಾಯಿ ಗಿಡಗಳು, ಕಲ್ಲಿನಿಂದ ತಯಾರಿಸಿದ ವಿವಿಧ ಕಲಾಕೃತಿಗಳು, ವುಡ್ಡಿನಿಂದ ತಯಾರಿಸಿದ ವಿವಿಧ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತವೆ. ಒಟ್ಟಿನಲ್ಲಿ ಇಲ್ಲಿ ಏನುಂಟು ಏನಿಲ್ಲ, ಎಲ್ಲವೂ ಕಲಾಮಯ. ಮನೆಯ ಸೌಂದರ್ಯವನ್ನು ಇನ್ನಷ್ಟು ಇಮ್ಮಡಿಗೊಳಿಸುವಲ್ಲಿ ಈ ಕಲಾಕೃತಿಗಳು ಸಹಕಾರಿಯಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ರಾವ್ ಜೊತೆ ಅರ್ಚನಾ, ಸಮಯ ನ್ಯೂಸ್.